ಆತ್ಮೀಯ ವೀಕ್ಷಕರೇ, 10th ಮುಗಿದಿದ್ರೆ ಸಾಕು, ಕೇಂದ್ರ ಸರ್ಕಾರದಿಂದ ಪೋಸ್ಟ್ ಆಫೀಸ್ GDS ಹುದ್ದೆಗೆ ನೇಮಕಾತಿಯನ್ನು ಬಿಟ್ಟಿದ್ದಾರೆ. ಇದಕ್ಕೆ ಯಾವುದೇ ರಿಟರ್ನ್ ಎಕ್ಸಾಮ್ ಇರಲ್ಲ, ಇಂಟರ್ವ್ಯೂ ಇರಲ್ಲ. ನೇರವಾಗಿ ನೀವು ಪಡೆದಿರ್ತಕ್ಕಂಥ 10th ಕ್ಲಾಸಲ್ಲಿ ಪಡೆದಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನೇರವಾಗಿ ನೇಮಕಾತಿ ಇರುತ್ತೆ. ನೀವು ಎಷ್ಟು ಅಂಕಗಳನ್ನು ಪಡೆದಿರ್ತೀರಲ್ವ ಅದರ ಆಧಾರದ ಮೇಲೆ ನಿಮ್ಮ ಸೆಲೆಕ್ಷನ್ ಆಗುತ್ತೆ. ಯಾರು ಹೆಚ್ಚು ಅಂಕಗಳನ್ನು ಪಡೆದಿರ್ತೀರೋ ಅವರ ಸೆಲೆಕ್ಷನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಇಷ್ಟು ಮುಗಿದ್ರೆ ಸಾಕು, ನೀವು ಕೇಂದ್ರ ಸರ್ಕಾರದ ಗೌರ್ಮೆಂಟ್ ಉದ್ಯೋಗವನ್ನು ಪಡ್ಕೋಬಹುದು. ಬಟ್ ಇದನ್ನ ಯಾವ ರೀತಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ಬಹಳಷ್ಟು ವಿಡಿಯೋಗಳಿದ್ದಾವೆ. ಬಟ್ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಬೇಡಿ. ಯಾಕಂದರೆ ಸಣ್ಣ ಪುಟ್ಟ ತಪ್ಪುಗಳಿಂದ ನೀವೇನಾದರೂ ಜಾಸ್ತಿ ಅಂಕಗಳನ್ನು ಪಡೆದಿದ್ರಿ, ನೀವು ಸೆಲೆಕ್ಷನ್ ಆಗಿತ್ತು ಮತ್ತು ತಪ್ಪುಗಳನ್ನು ಮಾಡಿ ಪಶ್ಚಾತ್ತಾಪ ಪಡೋದಕ್ಕೆ ಹೋಗ್ಬಿಡಿ. ನಿಮಗೆ ಗೊತ್ತಿರ್ತಕ್ಕಂಥ ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲಿಕೇಶನನ್ನು ಹಾಕಿ. ಮತ್ತು ಅಪ್ಲಿಕೇಶನ್ ಹಾಕುವಂಥದ್ದು ಫೆಬ್ರವರಿ 1ನೇ ತಾರೀಕಿಂದಲೇ ಶುರುವಾಗಿದೆ. 2026 ಫೆಬ್ರವರಿ 1ನೇ ತಾರೀಕಿಂದಲೇ ಶುರುವಾಗಿದೆ. ಕೊನೆಯ ದಿನಾಂಕ ಫೆಬ್ರವರಿ 14ನೇ ತಾರೀಕು ಒಳಗಡೆ ಹೋಗಿ ನೀವು GDS ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ನೀವೇನು ನೋಡ್ತಾ ಇದ್ದೀರಲ್ವ, 10th ಪರ್ಸೆಂಟೇಜಲ್ಲಿ ಎಷ್ಟು ಅಂಕಗಳನ್ನು ಪಡೆದಿದ್ದೀರಾ ಅನ್ನೋದ್ರ ಆಧಾರದ ಮೇಲೆ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಆಗುತ್ತೆ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೇನೆ. ಇದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿತ್ತಲ್ಲ, ನೀವು ಅಲ್ಲಿಗೆ ಹೋಗಿ ಖುದ್ದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಮಾಡ್ಬೋದು. ಈಗ ಡಿಜಿ ಲಾಕರಲ್ಲಿ ಕೀಬೋರ್ಡನ್ನು ಅದರ ಜೊತೆಗೆ ಕೆಲವೊಂದಿಷ್ಟು ಪಾಸ್ವರ್ಡನ್ನು ಕೊಡ್ತಾರೆ. ಡಿಜಿ ಲಾಕರಲ್ಲೇ ವೆರಿಫಿಕೇಶನ್ ಕಂಪ್ಲೀಟ್ ಮಾಡ್ಕೋಬೋದು. ನೀವು ಗೌರ್ಮೆಂಟ್ ಆಫೀಸ್ ಹತ್ರ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸೋ ಅವಶ್ಯಕತೆ ಕೂಡ ಇಲ್ಲ. ನಮ್ಮ ಹತ್ರ ಇನ್ನೊಂದು ಸಲಹೆ ಏನು ಅಂದರೆ, ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಲ್ವ, ಇವರಿಗೆ ಕೇವಲ 75-80% ಆಗಿದ್ರೆ ಹಾಕೋದಕ್ಕೆ ಹೋಗಬೇಡಿ. ಮಿನಿಮಮ್ 75 ಮೇಲ್ಪಟ್ಟಿದ್ರೆ ಮಾತ್ರ GDSಗೆ ಅಪ್ಲಿಕೇಶನ್ ಹಾಕಿ. ಯಾಕಂದರೆ ನೀವು 10th ಕ್ಲಾಸಲ್ಲಿ ಪಡೆದಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಆಗುತ್ತೆ. ಯಾವುದೇ ನೀವು ಎಷ್ಟು ಓದಿದ್ರಿ, ಎಷ್ಟು ಇದೆಲ್ಲವನ್ನು ಯಾವುದು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ನೀವು 10th ಅಲ್ಲಿ ಎಷ್ಟು ಅಂಕಗಳನ್ನು ಪಡೆದಿರ್ತೀರ ನೋಡಿ, ಇದರ ಆಧಾರದ ಮೇಲೆ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಆಗುತ್ತೆ. ಸೆಲೆಕ್ಷನ್ ಲಿಸ್ಟ್ ಬಿಟ್ಟ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ 1:1 ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ಕಂಪ್ಲೀಟ್ ಆದರೆ ಸಾಕು, ಕೇಂದ್ರ ಸರ್ಕಾರದಲ್ಲಿ ಉದ್ಯೋಗ ಮಾಡುವಂಥ ಅವಕಾಶ ನಿಮಗೆ ಸಿಗುತ್ತೆ. ಮತ್ತು ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂದರೆ, ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋ ನೋಡ್ತಾ ಇದ್ದೀರಲ್ವ, ಕೆಲವೊಂದಿಷ್ಟು GDSಗೆ ಅಪ್ಲಿಕೇಶನ್ ಆಗ್ತಕ್ಕಂಥ ವಿದ್ಯಾರ್ಥಿಗಳ ಗಮನಕ್ಕೆ ತರೋದು ಇಷ್ಟಪಡ್ತೀನಿ. ನೀವೇನಾದರೂ ಯಾವ ಜಿಲ್ಲೆಯಿಂದ ಆಗ್ತಾ ಇದ್ರಲ್ಲ, ನಮ್ದು ಇಷ್ಟು % ಆಗಿದೆ, ಎಲಿಜಿಬಿಲಿಟಿ ಬರುತ್ತೋ ಇಲ್ಲೋ ಅಂತೇಳಿ ಕಮೆಂಟ್ ಮಾಡಿ. ಅದಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ಕಮೆಂಟ್ಗಳಿಗೂ ಉತ್ತರ ಕೊಡ್ತೀನಿ. ಯಾಕಂದರೆ ಹೋದ ವರ್ಷ ಯಾವ ರೀತಿ ಮೆರಿಟ್ ಲಿಸ್ಟ್ ನಿಂತ್ಕೊಂಡಿತ್ತಲ್ಲ, ಅದು ಎಷ್ಟಿದೆ ಅನ್ನೋದನ್ನು ಒಂದು ಪ್ರಿಂಟ್ ತೆಗೆದಿದ್ದೀನಿ. ಇದರ ಆಧಾರದ ಮೇಲೆ ನೀವು ಹಾಕಬೇಕು ಬೇಡ ಅನ್ನುವಂಥದ್ದು ಸಲಹೆಯನ್ನು ಕೊಡ್ಬೋದು. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೇವಲ ಕಡಿಮೆ ಉದ್ಯೋಗ ಅವಕಾಶಗಳಿದೆ. ಬಟ್ ಎಲ್ಲ ವಿದ್ಯಾರ್ಥಿಗಳು ಹಾಕಿದಾಗ ಯಾವ ರೀತಿ ಆಗುತ್ತೆ ಅಂದರೆ, ಕಡಿಮೆ ಅಂಕಗಳನ್ನು ಪಡೆದವ್ರಿಗೆ ಹಾಕೋದಿಲ್ಲ. ಅವ್ರೇನಾದರೂ ಹಾಕಿದರೆ ನಿಮ್ಮ ಸಮಯ ಕೂಡ ವ್ಯರ್ಥ, ನಿಮ್ಮ ಹಣ ಕೂಡ ವ್ಯರ್ಥ ಆಗುತ್ತೆ. ಅದಕ್ಕೋಸ್ಕರ ಮಿನಿಮಮ್ 75 ಮೇಲಿದ್ದರೆ ಮಾತ್ರ ಇದಕ್ಕೆ ಹಾಕಿ. ಯಾಕಂದರೆ 10th ಅಲ್ಲಿ 100% ಪಡೆದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ. ಬಟ್ ಕೆಲವೊಂದಿಷ್ಟು ಸ್ಕ್ಯಾಮ್ಗಳು ಅದು ನಡೆಯುತ್ತೆ, ಅದು ಬೇರೆ ವಿಚಾರ. ಅದನ್ನು ತೆಗೆದು ಹಾಕ್ಬಿಡಿ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ನಿಮ್ಗೇನಾದರೂ ಗೌರ್ಮೆಂಟ್ ಉದ್ಯೋಗ ಮಾಡಬೇಕು ಅನ್ನೋ ಆಸೆ ಏನಾದರೂ ಇತ್ತಂದರೆ 10th ಅಲ್ಲಿ ಒಳ್ಳೆ ಗುಡ್ ಸ್ಕೋರ್ ಇದ್ದರೆ ಆಲ್ಮೋಸ್ಟ್ ಅಪ್ಲೈ ಮಾಡಿ. ಆದಷ್ಟು ಬೇಗ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ನಾನು ತಿಳಿಸ್ಕೊಡ್ತೇನೆ. ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.